ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಧ್ವವಿಜಯದ 34ನೇ ಪದ್ಯ. ಆವಿಶ್ಯ ಪೂರಶಮುವಾಚ ಮಹಾಗ್ರಹೋಸೌ ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಸ್ತಾನ್ ಯಚ್ಛಕ್ತಿ ಗುಪ್ತಿ ರಹಿತಾನ್ ಅಲಂ ಅಸ್ಮಿ ಹಂತುಂ ಲೋಕೇಶ್ವರಸ್ಸ ಬತ ಬಾಲತಮಕ್ಕಿಲೇತಿ. ಆವಿಶ್ಯ ಪೂರುಷಂ ಉವಾಚ ಮಹಾಗ್ರಹಃ ಅಸೌ ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಸ್ತಾನ್ ಯಚ್ಛಕ್ತಿ ಗುಪ್ತಿರಹಿತಾನ್ ಅಲಂ ಅಸ್ಮಿ ಹಂತುಂ ಲೋಕೇಶ್ವರಃ ಸಹ ಬತ ಬಾಲತಮಃ ಕಿಲ ಇತಿ. ಸಹ ಲೋಕೇಶ್ವರಃ ಬಾಲತಮಃ ಕಿಲ. ಆ ಲೋಕೇಶ್ವರ, ಈ ಮಗು, ಸಣ್ಣ ಮಗು ಇದೆಯಲ್ಲ, ಆ ಮಗು ಅಂತ ಭಾವಿಸಬೇಡಿ, ಅದು ಲೋಕೇಶ್ವರ, ಅದು ಪ್ರಪಂಚದ ಒಡೆಯನಾಗಿರ್ತಕ್ಕಂತಹ ವಾಯುದೇವರು. ಹಾಗಾಗಿ ಪ್ರಪಂಚದ ಒಡೆಯರಾಗಿರ್ತಕ್ಕಂತಹ ವಾಯುದೇವರು ಯಾವಾಗಲೂ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮೊಳಗೂ ಹೊರಗೂ ಎಲ್ಲ ಕಡೆ ಇದ್ದು ಮುಖ್ಯಪ್ರಾಣದೇವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅಂತಹ ಮುಖ್ಯಪ್ರಾಣದೇವರ ಜೊತೆಯಲ್ಲಿದ್ದರೆ ಯಾರಿಗೂ ಯಾವ ಅಪಾಯ ಇಲ್ಲ, ಯಾವ ಕಷ್ಟ ಇಲ್ಲ. ಅದರಿಂದ ಯಾವಾಗಲೂ ಮುಖ್ಯಪ್ರಾಣರ ಉಪಾಸನೆಯನ್ನು ಮಾಡ್ತಾ ಇರಬೇಕು. ಅವರು ಯಾವಾಗಲೂ ನಮ್ಮ ಜೊತೆ ಇದ್ದರೆ ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾರೆ ಎಂಬುದನ್ನು ಈ ಒಂದು ಘಟನೆ ತಿಳಿಸ್ತದೆ. ಮಧ್ಯರಾತ್ರಿ ಅದು ಯಾವುದೋ ಒಂದು ಶಕ್ತಿ ಆ ಸಮಯದಲ್ಲಿ, ಅರ್ಧರಾತ್ರಿ ಸಮಯದಲ್ಲಿ, ಆ ಭೂತ, ಒಂದು ದೊಡ್ಡ ಭೂತ ಒಬ್ಬ ಮನುಷ್ಯನಲ್ಲಿ ಆವೇಶಗೊಂಡು ಹೇಳ್ತಾ ಇದೆ, ನಮ್ಮ ಸಮಯ ಇದು, ನಮ್ಮ ಆಟದ ಸಮಯ, ಈ ಸಮಯದಲ್ಲಿ ಬಂದಿದ್ದೀರಾ ನೀವು, ನಿಮಗೆ ಮುಖ್ಯಪ್ರಾಣದೇವರ ರಕ್ಷಣೆ ಇಲ್ಲದೆ ಹೋಗಿದ್ದರೆ ನಿಮ್ಮನ್ನು ಯಾರೂ ಕಾಪಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆ ಮುಖ್ಯಪ್ರಾಣದೇವರ ರಕ್ಷಣೆ ಇಲ್ಲದೇ ಇದ್ದರೆ ಎಲ್ಲರನ್ನು ನಾನು ಕೊಲ್ಲಲಿಕ್ಕೆ ಸಮರ್ಥನಾಗಿದ್ದೇನೆ. ಅವರು ನಿಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ಆ ಮುಖ್ಯಪ್ರಾಣದೇವರು ಎಲ್ಲರನ್ನು ಒಳಗಿದ್ದು ಹೊರಗಿದ್ದು ಅವರು ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದಾರೆ. ಅಂತಹ ಮುಖ್ಯಪ್ರಾಣದೇವರು ನಿಮ್ಮ ಜೊತೆಗಿದ್ದಾರೆ. ಅಂತಹ ಲೋಕೇಶ್ವರನಾಗಿರ್ತಕ್ಕಂತಹ ವಾಯುದೇವರು, ಈ ಮಗುವೇ ಆ ವಾಯುದೇವರು. ಬಾಲತಮಃ, ಈ ಸಣ್ಣ ಮಗು ಪ್ರಪಂಚದ ಒಡೆಯನಾಗಿರ್ತಕ್ಕಂತಹ ವಾಯುದೇವರಷ್ಟೇ. ಆದ್ದರಿಂದ ಅವರ ಜೊತೆಯಲ್ಲಿದ್ದರಿಂದ ನಿಮ್ಮನ್ನು ನಾನು ಬಿಟ್ಟಿದ್ದೇನೆ. ಇಲ್ಲದೆ ಹೋದರೆ, ಅವರು ಇಲ್ಲದೆ ಹೋಗಿದರೆ ನಿಮ್ಮನ್ನು ಕೊಲ್ಲಲಿಕ್ಕೆ ನನಗೇನು ಕಷ್ಟ ಇಲ್ಲ ಅಂತ ಆ ದೊಡ್ಡ ಭೂತ, ಮಹಾಗ್ರಹ, ದೊಡ್ಡ ಭೂತ ಹೇಳ್ತಾ ಇದೆ. ಅಸೌ, ಈ ಮಹಾಗ್ರಹ, ದೊಡ್ಡ ಭೂತವು, ಪುರುಷಂ, ರಕ್ತವಾಂತಿಯನ್ನು ಮಾಡಿದ ಪುರುಷನನ್ನು ಆವಿಶ್ಯ, ಪ್ರವೇಶ ಮಾಡಿ, ಅಸ್ಮದ್ವಿಹಾರ ಸಮಯೋಪಗತಾನ್, ನಮ್ಮ ಕ್ರೀಡೆಯ ಸಮಯದಲ್ಲಿ, ನಾವು ಓಡಾಡತಕ್ಕಂತಹ ಸಮಯದಲ್ಲಿ ಉಪಗತಾನ್, ಬಂದಿರತಕ್ಕಂತಹ, ಸಮಸ್ತಾನ್, ಎಲ್ಲರನ್ನು, ಯಚ್ಛಕ್ತಿ ಗುಪ್ತಿರಹಿತಾನ್, ಯಥಶಕ್ತಿ, ಯಾವ ವಾಯುದೇವರ ಸಾಮರ್ಥ್ಯದ ಗುಪ್ತಿ ರಕ್ಷಣೆ ರಹಿತಾನ್, ಇಲ್ಲದ, ಯಾವ ವಾಯುದೇವರ ಸಾಮರ್ಥ್ಯದ ರಕ್ಷಣೆ ಇಲ್ಲದ, ಯುಷ್ಮಾನ್, ನಿಮ್ಮನ್ನು, ಹಂತುಂ, ಕೊಲ್ಲಲು, ಅಲಮ್ಮಸ್ಮಿ, ನಾನು ಸಮರ್ಥನಾಗಿದ್ದೇನೆ. ಯಾವ ವಾಯುದೇವರ ರಕ್ಷಣೆ ಇಲ್ಲ ಅಂತಾದರೆ ನಿಮ್ಮನ್ನು ಕೊಲ್ಲಲಿಕ್ಕೆ ನಾನು ಸಮರ್ಥನಾಗಿದ್ದೇನೆ. ಆದರೆ ವಾಯುದೇವರು ನಿಮ್ಮ ಜೊತೆ ಎಲ್ಲಿದ್ದಾರೆ ವಾಯುದೇವರು ಅಂದರೆ, ಸಹ ಬಾಲತಮಃ ಲೋಕೇಶ್ವರ,
ಈ ಅತ್ಯಂತ ಸಣ್ಣ ಮಗು ಇದೆಯಲ್ಲ, ಅದು ಸಾಮಾನ್ಯ ಮಗು ಅಂತ ಭಾವಿಸಬೇಡಿ. ಅದು ಲೋಕೇಶ್ವರನಾಗಿರತಕ್ಕಂತಹ ವಾಯುದೇವರು. ಆದ್ದರಿಂದ ನಿಮ್ಮನ್ನು ಬಿಟ್ಟಿದ್ದೇನೆ. ಬತ ಆಶ್ಚರ್ಯ ಇತಿ, ಈ ರೀತಿಯಾಗಿ ಉವಾಚ ಹೇಳಿತು. ಅಸೌ, ಈ ಮಹಾಗ್ರಹ ದೊಡ್ಡ ಭೂತವು ಪೂರುಷಂ ರಕ್ತವನ್ನು ಕಾರ್ತಾ ಇರತಕ್ಕಂತಹ ಮನುಷ್ಯನನ್ನು ಆವಿಶ್ಯ ಪ್ರವೇಶಿಸಿ ಉಪಗತಾನ್ ಬಂದಂತಹ ಸಮಸ್ತಾನ್ ಎಲ್ಲರನ್ನು ಯಚ್ಛಕ್ತಿ ಗುಪ್ತಿರಹಿತಾನ್ ಯತ್ ಶಕ್ತಿ ಯಾವ ವಾಯುದೇವರ ಸಾಮರ್ಥ್ಯದ ಗುಪ್ತಿರಹಿತಾನ್ ರಕ್ಷಣೆ ಇಲ್ಲದ ಯುಷ್ಮಾನ್ ನಿಮ್ಮನ್ನು ಹಂತುಂ ಕೊಲ್ಲಲು ಅಲಂ ಅಸ್ಮಿ ಸಮರ್ಥನಾಗಿದ್ದೇನೋ ಅಂತಹ ಸಹ ಬಾಲತಮಃ ಅತ್ಯಂತ ಸಣ್ಣ ಮಗು ಲೋಕೇಶ್ವರನಾಗಿರತಕ್ಕಂಥ ವಾಯುದೇವರು ಬತ ಆಶ್ಚರ್ಯ ಇತಿ ಉವಾಚ, ಈ ರೀತಿಯಾಗಿ ಹೇಳಿತು ಅಂತ ಈ ಪದ್ಯದ ಅರ್ಥ. ಮುಂದೆ ಸ್ತನ್ನೇನ ಬಾಲಮನುತೋಷ್ಯ ಮುಹುಸ್ವಧಾಮ್ನೋ ಮಾತಾ ಕದಾಚನಯೌ ವಿರಹಾಸಃ ಅಪಿ ವಿಶ್ವಸ್ಯ ವಿಶ್ವಪರಿಪಾಲಕ ಪಾಲನಾಯ ಕನ್ಯಾಂ ನಿಜಾಮನುಗುಣಾಂ ಕಿಲ ಭೀರುರೇಷ. ಭೀರುಃ ಏಷಾ ಮಾತಾ ಕದಾಚನ ಬಾಲಂ ಸ್ತನ್ನೇನ ಮುಹುಃ ಅನುತೋಷ್ಯ ವಿರಹ ಅಸಹ ಅಪಿ ವಿಶ್ವಪರಿಪಾಲಕ ಪಾಲನಾಯ ಅನುಗುಣಾಂ ನಿಜಾಂ ಕನ್ಯಾಂ ವಿಶ್ವಸ್ಯ ಸ್ವಧಾಮ್ನಃ ಯಯೌ ಕಿಲ. ಈ ವಾಸುದೇವನ ತಾಯಿ ಅವರು ಒಂದು ದಿವಸ ಅವರು ಯಾವತ್ತೂ ಮಗುವನ್ನು ಬಿಟ್ಟೇ ಇರಲಿಲ್ಲ. ಮತ್ತು ತುಂಬ ಭಯ ಅವರಿಗೆ. ಮೇಲಾಗಿ ಮಗುವನ್ನು ಬಿಟ್ಟಿರಲಿಕ್ಕೆ ಅವರಿಗೆ ಆಗೋದಿಲ್ಲ. ಅಂತಹ ತಾಯಿ ಯಾವುದೋ ಒಂದು ಕೆಲಸ ನಿಮಿತ್ತವಾಗಿ ಹೊರಗಡೆ ಹೋಗಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರು ಆ ಮಗುವಿಗೆ ಎದೆ ಹಾಲನ್ನು ಕೊಡ್ತಾರೆ. ತಾನು ಹೊರಗೆ ಹೋದಾಗ ಮಗುವಿನ ರಕ್ಷಣೆ ಯಾರು ಮಾಡಬೇಕು? ಈ ಮಗು ಸಾಮಾನ್ಯ ಅಲ್ಲ, ಜಗತ್ತನ್ನೇ ಪಾಲನೆ ಮಾಡತಕ್ಕಂತಹ ಮಗು ಇದು. ಶಿಶುರೂಪಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣ, ಜಗತ್ತನ್ನೇ ರಕ್ಷಣೆ ಮಾಡತಕ್ಕಂತಹ ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣರನ್ನು ರಕ್ಷಣೆ ಮಾಡಲಿಕ್ಕೆ ಒಬ್ಬಳು ಚಿಕ್ಕ ಹುಡುಗಿಯನ್ನು ನೇಮಿಸಿಬಿಟ್ಟು ಮನೆಯಿಂದ ಹೊರಗೆ ಹೋಗ್ತಾಳಂತೆ. ಆ ವಿಚಾರವನ್ನು ಇಲ್ಲಿ ಹೇಳ್ತಿದ್ದಾರೆ. ಭೀರುಹು ಏಷಾ ಮಾತಾ, ಹೆದರತಕ್ಕಂತಹ ಅಥವಾ ಮುಗ್ಧಳಾಗಿರತಕ್ಕಂತಹ, ಭೀರುಹು ಮುಗ್ಧಳು, ಗೊತ್ತಿಲ್ಲ, ಸಾಮಾನ್ಯ ಮಗುವಿನ ಹಾಗೆ ಅದನ್ನು ನೋಡ್ತಾ ಇದ್ದಾಳೆ ಅವಳು. ಆ ಮಗು ಯಾರು ಅಂತ ಅದರ ಸ್ವರೂಪ ಗೊತ್ತಿಲ್ಲ. ಮುಗ್ಧಳಾಗಿರ್ತಕ್ಕಂಥ ಭೀರುಹು ಭಯಶೀಲಳಾದ ಏಷಾ ಈ ತಾಯಿಯು ಕದಾಚನ ಒಮ್ಮೆ ಬಾಲಕಂ ವಾಸುದೇವನನ್ನು ಸ್ತನ್ನೇನ ಸ್ತನ್ಯಪಾನದಿಂದ ಮುಹುಹು ಪೂರ್ಣವಾಗಿ ಅನುತೋಷ್ಯ ಬಹಳವಾಗಿ ಅನುತೋಷ್ಯ ಸಂತೋಷಗೊಳಿಸಿ ವಿರಹಾಸಹ ಅಪಿ ಮಗುವಿನ ಅಗಲಿಕೆಯನ್ನು ಸಹಿಸದೇ ಇದ್ದವರಾದರೂ ವಿಶ್ವಪಾಲಕ ಪಾಲನಾಯ ವಿಶ್ವಪರಿಪಾಲಕ ಪಾಲನಾಯ ವಿಶ್ವವನ್ನೇ ರಕ್ಷಣೆ ಮಾಡತಕ್ಕಂತಹ ಮಗು ಅದು. ಅಂತಹ ಮಗುವಿನ ರಕ್ಷಣೆಗೋಸ್ಕರವಾಗಿ ಒಬ್ಬಳು ಹುಡುಗಿ ನಿಂತಿದ್ದಾಳೆ. ಅವಳು ವಿಶ್ವ ಪರಿಪಾಲಕ, ಜಗತ್ತನ್ನೇ ಕಾಪಾಡತಕ್ಕಂತಹ ವ್ಯಕ್ತಿ. ಅಂತಹ ತನ್ನ ಮಗುವನ್ನು ಪಾಲನಾಯ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಕಾಪಾಡಲಿಕ್ಕೋಸ್ಕರವಾಗಿ ಅನುಗುಣಾಂ ಅನುಕೂಲಳಾದ ನಿಜಾಂ ತನ್ನ ಕನ್ಯಾಂ ಹುಡುಗಿಯನ್ನು ಚಿಕ್ಕ ಹುಡುಗಿಯನ್ನು ವಿಶ್ವಸ್ಯ ಕಾಪಾಡುವುದರಲ್ಲಿ ನಂಬಿಕೆಯನ್ನು ಇಟ್ಟು ಸ್ವಧಾಮ್ನಃ ತನ್ನ ಮನೆಯಿಂದ ಯಯೌ ಕಿಲ ಹೊರಟು ಹೋದರು. ಭೀರುಹು ಭಯಶೀಲರಾದ ಏಷಾ ಈ ಮಾತಾ ತಾಯಿಯು ಕದಾಚನ ಒಂದಾನೊಂದು ವೇಳೆ ಬಾಲಂ ಮಗುವನ್ನು
ಸ್ತನ್ನೇನ ಎದೆ ಹಾಲಿನಿಂದ ಅನುತೋಷ್ಯ ಮುಹುಹು ಬಹಳವಾಗಿ ಅನುತೋಷ್ಯ ಸಂತೋಷಗೊಳಿಸಿ ವಿರಹಾಸಹ ಅಪಿ ಅಗಲಿಕೆಯನ್ನು ಸಹಿಸದೇ ಇದ್ದವರಾದರೂ ವಿಶ್ವ ಪರಿಪಾಲಕ ಪಾಲನಾಯ ಪ್ರಪಂಚವನ್ನೇ ಜಗತ್ತನ್ನೇ ಕಾಪಾಡತಕ್ಕಂತಹ ತನ್ನ ಮಗುವನ್ನು ಪಾಲನಾಯ ಕಾಪಾಡೋದಕ್ಕೋಸ್ಕರವಾಗಿ ಅನುಕೂಲವಾದ ನಿಜಾಂ ಕನ್ಯಾಂ ತನ್ನ ಹುಡುಗಿಯನ್ನು ವಿಶ್ವಸ್ಯ ಕಾಪಾಡುವುದರಲ್ಲಿ ನಂಬಿಕೆ ಇಟ್ಟು ಸ್ವಧಾಮ್ನಃ ತನ್ನ ಮನೆಯಿಂದ ಯಯೌಕಿಲ ಹೊರಟು ಹೋದಳು. ಹೋದಾಗ ಏನಾಯಿತು? ಆ ಮಗು ಅಳ್ಳಿಕ್ಕೆ ಶುರು ಮಾಡಿತು. ಆಗ ಆ ಮಗುವಿಗೆ ಸಮಾಧಾನ ಮಾಡ್ತಾಳೆ ಈ ಹುಡುಗಿ. ಅಳಬೇಡ ಅಂತ ಹೇಳ್ತಾಳೆ. ಅಮ್ಮ ನಿಂಗೆ ಎದೆ ಹಾಲು ಕೊಡ್ತಾಳೆ, ಬಂದಮೇಲೆ ಬಾಳೆಹಣ್ಣು ತಂದು ಕೊಡ್ತಾಳೆ, ಸುಮ್ಮನಿರು ಅದೆಲ್ಲ ಸಮಾಧಾನ ಮಾಡ್ತಾಳೆ. ಆದರೂ ಆ ಮಗು ಅಳುವುದನ್ನು ನಿಲ್ಲಿಸುವುದಿಲ್ಲ. ಆ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಿದ್ದಾರೆ. ಸಾಬಾಲಕಂ ಪ್ರರುದಿತಂ ಪರಿಸಾಂತ್ವಯಂತಿ ಮುಗ್ಧಾಕ್ಷರೇಣ ವಚಸಾನುನಿನಾಯ ಮುಗ್ಧ ಮಾತಾತ ತಾತ ಸುಮುಖೇತಿ ಪುನಃ ಪ್ರರೋದೀಹಿ ಮಾತಾ ತನೋತಿ ರುಚಿತಂ ತ್ವರಿತಂ ತವೇತಿ. ಈಗ ವಾಸುದೇವನ ತಾಯಿ ಮನೆಯಿಂದ ಹೊರಗೆ ಹೋಗಿದ್ದಾಳೆ. ಆ ವಾಸುದೇವನನ್ನು ಆ ಮಗುವಿನ ಆ ಹುಡುಗಿ ಯಾರವಳು? ಆ ವಾಸುದೇವನ ಅಕ್ಕ, ಅವರ ಮಗಳು, ಅವರ ಕೈಯಲ್ಲಿ ಕೊಟ್ಟು ಹೋಗಬೇಕಾಯಿತು. ಆಗ ಆ ಕೂಸು ಅಳ್ತಾ ಇದೆ, ಶಾಂತವಾಗ್ತಾ ಇಲ್ಲ. ಮಗುವಿಗೆ ಎಷ್ಟು ಸಮಾಧಾನ ಮಾಡಿದರೂ ಕೂಡ ಸಮಾಧಾನ ಆಗೋದಿಲ್ಲ. ಕೊನೆಗೇನು ಮಾಡ್ತಾಳೆ ಅಂದರೆ, ಹಸುವಿನ ಕೊಟ್ಟಿಗೆಯಲ್ಲಿ ಹಸುವಿಗಾಗಿ ತಿನ್ನಲಿಕ್ಕೆ ಹುರುಳಿ ಬೇಯಿಸಿಟ್ಟಿದ್ರು, ಅದನ್ನು ತಿನ್ನಿಸ್ತಾ ಸಮಾಧಾನ ಪಡಿಸ್ತಾಳೆ. ಆ ಮಗು ಅತ್ತಾಗೆಲ್ಲ ಆ ಬೇಯಿಸಿದ ಆ ಹುರುಳಿಕಾಳನ್ನು ಬಾಯಿಡ್ತಾ ಇದ್ಲು. ಆ ಮಗು ತಿಂತಾ ಆಯಿತು. ಹೀಗೆ ತಾಯಿ ಬರೋ ತನಕ ಆ ಬೇಯಿಸಿದ ಎಲ್ಲ ಹುರುಳಿ ರಾಶಿ ತಿಂದುಬಿಡ್ತದೆ ಅದು. ಅಷ್ಟೊಂದು ಹುರುಳಿ ರಾಶಿನ ಸಂಪೂರ್ಣವಾಗಿ ತಿಂದರೆ ಸಣ್ಣ ಮಗು, ಅದಕ್ಕೆ ಅಂತಹ ಹುರುಳಿಯಂತಹ ಯಾವುದೇ ಪದಾರ್ಥ ದೇಹಕ್ಕೆ ಒಗ್ಗುವುದಿಲ್ಲ. ಇನ್ನೂ ಸಣ್ಣ ಮಗು, ಎದೆ ಹಾಲು ಕುಡಿತಾ ಇರ್ತಕ್ಕಂಥ ಮಗು. ಆ ರಾಶಿ ಹುರುಳಿಯನ್ನು ತಿನ್ನಿಸ್ಬಿಟ್ಟಿದ್ದಾಳೆ. ಅಂತ ತಿಂದು ಭಾಳ ಖುಷಿಯಲ್ಲಿ ಆಟವಾಡ್ತಾ ಇತ್ತು. ಇವಳು ಪಾಪ ಆತಂಕದ ಬರ್ತಾಳೆ. ಎಷ್ಟೊತ್ತಾಯಿತು ಮಗುವನ್ನು ಬಿಟ್ಟು ಹೋಗಿ ಮಗುವಿಗೆ ಸ್ತನ್ಯಪಾನ ಮಾಡಿಸ್ಬೇಕು ಅಂತ ಬರ್ತಾಳೆ. ಮಗು ಆಟ ಆಡ್ತಾ ಇದೆ ಖುಷಿಯಲ್ಲಿ. ಹೇಳ್ತಾಳೆ ಅವಳು, ಆಗ ಬೇಯಿಸಿದ ಹುರುಳಿ ರಾಶಿನೇ ತಿನ್ನಿಸಿಬಿಟ್ಟೆ ಅಂತ. ಗಾಬರಿ ಆಗತ್ತೆ. ಆ ಪ್ರಸಂಗ ಮುಂದೆ ನಡೆಯುತ್ತೆ. ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ಸಾಬಾಲಕಂ ಪ್ರರುದಿತಂ ಪರಿಸಾಂತ್ವಯಂತಿ ಮುಗ್ಧಾಕ್ಷರೇಣ ವಚಸಾನುನಿನಾಯ ಮುಗ್ಧ ಮಾ ತಾತ ಸುಮುಖೇತಿ ಪುನಃ ಪ್ರರೋದೀಹಿ ಮಾತಾ ತನೋತಿ ರುಚಿತಂ ತ್ವರಿತಂ ತವೇತಿ. ಮುಗ್ಧಳಾದ ಆ ಬಾಲಕಿಯು ಪ್ರರೋದಿತಂ ಬಹಳ ರೋಸ್ತಾ ಇರತಕ್ಕಂತಹ ಬಾಲಕಂ ಮಗುವನ್ನು ಪರಿಸಾಂತ್ವಯಂತಿ ಸತಿ ಸಮಾಧಾನ ಮಾಡುತ್ತಾ ಮುಗ್ಧಾಕ್ಷರೇಣ ತೊದಲುಂಡಿಯ ವಚಸ ಮಾತಿನಿಂದ ಹೇ ತಾತ ಎಲೈ ಮಗುವೇ, ಹೇ ಸುಮುಖ ಎಲೆ ಸುಂದರವಾದ ಮುಖವುಳ್ಳವನೇ, ಮಾತಾ ತಾಯಿಯು ತ್ವರಿತಂ ಶೀಘ್ರದಲ್ಲೇ ತವ ನಿನಗೆ ರುಚಿರಂ ಇಷ್ಟವಾಗಿರತಕ್ಕಂತಹದ್ದನ್ನು ಪುನಃ ಮತ್ತೆ ತರುತ್ತಾಳೆ. ಇತಿ ಈ ಕಾರಣದಿಂದ ಮಾ ಪ್ರರೋದೀಹಿ ಅಳಬೇಡ ಅಂತ ಅನುನಿನಾಯ ಸಮಾಧಾನ ಮಾಡಿದ್ಲು. ಮುಗ್ಧಳಾದ ಆ ಬಾಲಕಿಯು ಪ್ರರೋದಿತಂ ಬಹಳವಾಗಿ ಅಳ್ತಾ ಇರತಕ್ಕಂತಹ ಬಾಲಕಂ ಮಗುವನ್ನು ಪರಿಸಾಂತ್ವಯಂತಿ ಸಮಾಧಾನ ಮಾಡುತ್ತಾ ಮುಗ್ಧಾಕ್ಷರೇಣ ತೊದಲುನುಡಿಯ ವಚಸ ಮಾತಿನಿಂದ ಹೇ ತಾತ ಎಲೈ ಮಗುವೆ,
ಹೇ ಸುಮುಖ, ಸುಂದರವಾದ ಮುಖವುಳ್ಳವನೇ, ಮಾತಾ ನಮ್ಮ ತಾಯಿಯು ತ್ವರಿತಂ ಶೀಘ್ರದಲ್ಲೇ ತವ ನಿನಗೆ ರುಚಿರಂ ಇಷ್ಟವಾದ್ದನ್ನು ಪುನಃ ಮತ್ತೆ ಕನೋತಿ ತರ್ತಾಳೆ ಇತಿ ಈ ಕಾರಣದಿಂದ ಮಾ ಪ್ರರೋದೀಹಿ ಇತಿ ಅಳಬೇಡ ಅಂತ ಅನುನಿನಾಯ ಸಮಾಧಾನ ಪಡಿಸಿದ್ಲು ಅಂತ ಈ ಪದ್ಯದ ಅರ್ಥ. ತುಂಬ ಸಮಾಧಾನ ಮಾಡಿದ್ಲು. ಎಷ್ಟು ಸಮಾಧಾನ ಮಾಡಿದರೂ ಆ ಮಗು ಅಳೋದು ನಿಲ್ಲಿಸ್ತಾ ಇಲ್ಲ. ಸರಿ, ತಾಯಿ ಆದರೆ ಬರ್ತಾಳೆ ಅಂದರೆ ಭಾಳ ಹೊತ್ತಿನವರೆಗೆ ಅವಳು ಬರಲಿಲ್ಲ. ಕೊನೆಗೆ ಆ ಹುಡುಗಿ ಆ ಶಿಶುವನ್ನು ಎತ್ಕೊಳ್ತಾಳೆ. ತಾಯಿ ಬರ್ತಾಳೆ ಅಂತ ಮತ್ತೆ ಮತ್ತೆ ಹಾದಿ ನೋಡ್ತಾಳೆ. ಆದರೂ ಈ ತಾಯಿ ವಿಳಂಬ ಮಾಡಿದಾಗ ಆ ಮಗುವಿನ ಅಳುವನ್ನು ನಿಲ್ಲಿಸಲಿಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹುರುಳಿಕಾಳುಗಳನ್ನು ಚೆನ್ನಾಗಿ ತಿನ್ನಿಸ್ಬಿಡ್ತಾಳೆ ಎಂಬ ವಿಚಾರ ಇಲ್ಲಿ ಮುಂದೆ ಬರುತ್ತೆ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.